ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಈಗಾಗಲೇ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಅಕ್ಟೋಬರ್ 19ನೇ ತಾರೀಕು ನಿಶ್ಚಯ ಆಗಿತ್ತು. ಅಲ್ಲಿ ಅನುಮತಿ ಕೊಡದ ಕಾರಣ ವಿಳಂಬ ಆಗಿತ್ತು. ಹಾಗಾಗಿ ನ್ಯಾಯಾಲಯದ ಮೊರೆ ಹೋಗುವಂಥದ್ದಾಗಿತ್ತು. ಅಲ್ಲಿನ ಪಥಸಂಚಲನ ಮಾಡುವಂಥ ಸ್ವಯಂ ಸೇವಕರು ನ್ಯಾಯಾಲಯವನ್ನ ಸರ್ಕಾರದಲ್ಲಿ ಯಾವಾಗ ಸ್ಥಳೀಯ ಅಧಿಕಾರಿಗಳು ಅವಕಾಶವನ್ನು ಮಾಡಿಕೊಡದ ಕಾರಣ ನ್ಯಾಯಾಲಯದ ಮೊರೆಯನ್ನು ಹೋಗಿ ನ್ಯಾಯಾಲಯವು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ. ನಾವು ಅಕ್ಟೋಬರ್ 19ನೇ ತಾರೀಕು ಸರ್ಕಾರ ಕೊಟ್ಟಂತ ಈ ಕಾರಣದಿಂದ ಪರವಾಗಿಲ್ಲ, ನವೆಂಬರ್ 7ನೇ ತಾರೀಕು ನಾವು ಪಥಸಂಚಲನ ಮಾಡ್ತೀವಿ ಅಂತ ಅಲ್ಲಿ ನ್ಯಾಯಾಲಯದಲ್ಲಿ ತಿಳಿಸಿದ್ರು. ಈಗ ಆ ಪ್ರಕಾರದಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತಿದೆ. ಈಗ ಮತ್ತೊಮ್ಮೆ ಸರ್ಕಾರ ಅದಕ್ಕೆ ಅವಕಾಶವನ್ನ ಈಗೇನು ನ್ಯಾಯಾಲಯ ತಿಳಿಸಿದೆ, ಸರ್ಕಾರದ ಬಳಿ ಹೋಗಿ ಅಲ್ಲಿ ಅನುಮತಿಯನ್ನಿಗೆ ಅರ್ಜಿಯನ್ನು ಹಾಕಿ ಈಗ ಯಾವಾಗ ಸರ್ಕಾರ ಅಥವಾ ಸ್ಥಳೀಯ ಅಧಿಕಾರಿಗಳು ಅವಕಾಶವನ್ನ ಮಾಡಿಕೊಡಲ್ಲ, ಆಗ ಮತ್ತೊಮ್ಮೆ ನ್ಯಾಯಾಲಯದ ಮೊರೆ ಹೋಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಯಾವೊಂದು ಸರ್ಕಾರ ಇದಕ್ಕೆ ಅಡಚಣೆಯನ್ನ ಮಾಡಕ್ ಹೋಗ್ತಾರೆ, ಪದೇ ಪದೇ ಅವರು ಉದ್ದೇಶಪೂರ್ವಕವಾಗಿ ಅಡಚಣೆಯನ್ನ ಮಾಡ್ತಿದ್ದಾರೆ. ಯಾವಾಗ ಸರ್ಕಾರದಲ್ಲಿ ನ್ಯಾಯ ಸಿಗಲ್ಲ, ಖಂಡಿತ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯವನ್ನ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ, ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಪರಿಪಾಲನೆ ಮಾಡುವಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ ಮತ್ತು ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇರೋದ್ರಿಂದ ವಿಶ್ವಾಸ ಇದೆ. ಖಂಡಿತ ಇದಕ್ಕೆ ಅವಕಾಶ ಸಿಗುತ್ತೆ, ನಮ್ಮ ಹಕ್ಕಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಒಳ್ಳೆಯದು. ಇನ್ನನ್ನು ಬಲಪಡಿಸಲಿಕ್ಕೆ ಮೈತ್ರಿಯ ಪಕ್ಷಗಳ JDS ಮತ್ತು BJPಯ ಏನೊಂದು ಸಂಬಂಧಗಳನ್ನ ಇನ್ನ ಕಾರ್ಯಗಳನ್ನ ಇನ್ನ ಹೆಚ್ಚಿನ ಸ್ಪಷ್ಟತೆ, ಗೊಂದಲಕ್ಕೆ ಯಾವುದೇ ಅವಕಾಶವನ್ನ ಕೊಡದೆ ಸಂಬಂಧಗಳನ್ನ ರಾಜ್ಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಎಲ್ಲಾ ಮಟ್ಟದಲ್ಲೂ ಇನ್ನ ಚೆನ್ನಾಗಿ ಸಂಬಂಧಗಳನ್ನ ಬೆಸಿಬೇಕು ಅನ್ನುವಂತ ಏನು ಒಂದು ಆಲೋಚನೆಯನ್ನ ನಮ್ಮ ರಾಜ್ಯದ BJP ಅಧ್ಯಕ್ಷರಾಗಿರುವಂತಹ BY ವಿಜಯನ್ರವರು, JDSನ ಮುಖ್ಯಸ್ಥರಾಗಿರುವಂತಹ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಮಾತುಕತೆ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಕ್ರಮವನ್ನು ವಹಿಸುವಂತ ಈ ಏನೊಂದು ಕೋಆರ್ಡಿನೇಷನ್ ಕಮಿಟಿಯನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿದರೆ ಇದು ಒಳ್ಳೆ ಬೆಳವಣಿಗೆ, ಒಳ್ಳೇದು. ಸಂಬಂಧಗಳು ಗಟ್ಟಿಯಾಗಿರ್ಬೇಕು, ಒಳ್ಳೆ ಪ್ರಯತ್ನ ಮಾಡಲಿ ಅಂತ ನಾನು ಸಹ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಏನು ಪ್ರಿಯಾಂಕರ್ಗೆ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇದನ್ನು ವಿಷಯಾಂತರವನ್ನ ಮಾಡಬೇಕು ಅಂತ ಮಾಡಿರೋ ಒಂದು ಪ್ರಯತ್ನ. ಈಗ ಅವ್ರ ಮಾತು ಕೇಳ್ಕೊಂಡು ಈಗ ನೋಡಿ, ಅಲ್ಲಿ ಸರ್ಕಾರ ಒಂದು ಮುಖ್ಯ ಕಾರ್ಯದರ್ಶಿಗಳು ಉತ್ತರ ಕೊಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ RSS ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ, ಭಾಗವಹಿಸಬಹುದು, ಪ್ರತಿಯೊಬ್ಬ ವ್ಯಕ್ತಿಗೆ ಆ ಸ್ವಾತಂತ್ರ್ಯ ಇದೆ ಭಾಗವಹಿಸ್ಲಿಕ್ಕೆ ಅಂತ. ಹಾಗಾಗಿ ಭಾಗವಹಿಸ್ಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದ್ರು, ಇಲ್ಲ ಒಂದ್ ಕಡೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕ್ರಮ ವಹಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಸಸ್ಪೆಂಡ್ ಮಾಡೋದು, ನೋಟಿಸ್ ಕೊಡೋದು ಇವೆಲ್ಲ ಕಾನೂನಿಗೆ ವಿರುದ್ಧವಾಗಿರೋದು. ಹಾಗಾಗಿ ಸರ್ಕಾರ ಇದಕ್ಕೆ ಸ್ಪಷ್ಟಗೊಳಿಸಬೇಕು. ನಾನು ಮುಖ್ಯ ಕಾರ್ಯದರ್ಶಿಗಳು ಇದು ಕಾನೂನಾತ್ಮಕವಾಗಿ ಅವಕಾಶ ಇದೆಯಾ ಇಲ್ವಾ, ಮುಖ್ಯಮಂತ್ರಿಗಳು ಹೇಳಬೇಕು. ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಲ್ವಾ, ಮುಖ್ಯಮಂತ್ರಿಗಳು ಹೇಳಬೇಕು, ಸ್ಪಷ್ಟಗೊಳಿಸಬೇಕು. RSS ನಾವು ವಿರುದ್ಧ ಇಲ್ಲ, RSSನ ನಾವೇನು ಏನೊಂದು ಕಾನೂನಾತ್ಮಕವಾಗಿ ನಿಷೇಧ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಈ ರೀತಿ ಅಧಿಕಾರಿಗಳಿಗೆ ಕಿರುಕುಳ ಕೊಡೋದು, ನಾಗರಿಕರಿಗೆ ಕಿರುಕುಳ ಕೊಡೋದು, ಪಥಸಂಚಲನಕ್ಕೆ ಕಿರುಕುಳ ಕೊಡೋದು ಇವೆಲ್ಲವೂ ಕೊಡ್ತಾ ಇದ್ದೀರಾ, ಸ್ಪಷ್ಟಗೊಳಿಸಿ. ಸೊ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಡಬೇಕು. ಇಲ್ಲಿ ಕಾನೂನು ಇದೆಯೋ ಇಲ್ವಾ, ಆಡಳಿತ ಇದೆಯೋ ಇಲ್ವಾ, ಅಥವಾ ಸಂವಿಧಾನ ಇಲ್ಲಿ ನಡೆಯೋ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಇಲ್ಲಿ ಪರಿಪಾಲನೆ ಆಗುತ್ತೋ ಇಲ್ವಾ, ಇಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಇಲ್ವಾ ಅಂತ
ಮುಖ್ಯಮಂತ್ರಿಗಳು ಅದನ್ನು ಸ್ಪಷ್ಟಗೊಳಿಸಬೇಕಾಗತ್ತೆ. ಮುಖ್ಯ ಕಾರ್ಯದರ್ಶಿಗಳು ಈ ಎಲ್ಲ ವಿಚಾರದಲ್ಲೂ ಒಂದು ಆಡಳಿತಾತ್ಮಕವಾಗಿ ಸ್ಪಷ್ಟಗೊಳಿಸಬೇಕು. ಇಲ್ಲಿ ಅಧಿಕಾರ ದುರ್ಬಳಕೆ ಆಗ್ತಿರೋಂಥದ್ದಿದೆ. ನಿಮ್ಮ ಅಧಿಕಾರಿಗಳು ನಿಮ್ಮ ಅಡಿಯಲ್ಲೇ ಇಷ್ಟ ಬಂದಂಗೆ ಕ್ರಮ ವಹಿಸ್ತಾ ಇದ್ದಾರೆ. ಇಲ್ಲಿ ಕಾನೂನಿಗೆ ಗೌರವ ಇದೆಯಾ ಇಲ್ವಾ ಅನ್ನುವಂಥದ್ದು ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಉತ್ತರ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.